ಬಿದ್ದವರನ್ನು ಉದ್ಧರಿಸಲು ಆಗಮಿಸಿದಂಥ ಮಹಾತ್ಮ ಅಂದರೆ ಬಸವಣ್ಣ. ಅಂಥ ಬಸವಣ್ಣನ ಮಹಾಚರಿತ್ರೆಯನ್ನು ಕೇಳುವಂಥ ಸುಯೋಗ ತಮ್ಮೆಲ್ಲರಿಗೂ ಪ್ರಾಪ್ತ ಆಗ್ಯದ. ಬದುಕಿನಲ್ಲಿ ಮತ್ತೆ ಯಾವಾಗ ಬಸವ ಪುರಾಣ ನಡೀತದೋ ಗೊತ್ತಿಲ್ಲ. ಬಸವ ಪುರಾಣವನ್ನು ಕೇಳುವುದಕ್ಕಾಗಿ ಎಲ್ಲಿ ಬಸವ ಪುರಾಣ ನಡೀತದ ಅಲ್ಲಿ ನಮ್ಮ ಹಿರಿಯರೆಲ್ಲ ಆ ಕಾಲದಲ್ಲಿ ಚಕ್ಕಲಿ ಕಟ್ಟಿಕೊಂಡು ಹೋಗಿ ಎಷ್ಟು ದಿನಗಳ ಕಾಲ ಬಸವ ಪುರಾಣ ನಡೀತಿತ್ತು ಅದ ಊರೊಳಗೆ ಉಳಿದು ಬಸವಣ್ಣನ ಚರಿತ್ರೆಯನ್ನು ಕೇಳಿ ಬರ್ತಿದ್ರು. ಬಸವ ಪುರಾಣ ಅಂದರೆ ಅಂಥದ್ದೊಂದು ಭಕ್ತಿ ಸಂಪ್ರದಾಯವನ್ನು ನಾಡಿನಲ್ಲಿ ಬಿತ್ತುವಂಥ ಭಾಳ ಅಪರೂಪದ ಪುರಾಣ. ಮತ್ತು ನಿಮ್ಗೆ ಲಕ್ಷ್ಯದಲ್ಲಿರಲಿ, ಬಹಳಷ್ಟು ಜನ ಪುರಾಣಗಳನ್ನು ಹೇಳ್ತಾರೆ, ಆದರೆ ಬಸವ ಪುರಾಣವನ್ನು ಹೇಳುವುದರಲ್ಲಿ ಇಡೀ ಕನ್ನಡದ ನೆಲದಲ್ಲಿ ಬಹು ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಬ್ಬ ಪ್ರವಚನದ ಯೋಗಿ ಅಂದರೆ ನಮ್ಮ ಬೇಳೂರಿನ ಗುರುಬಸವಪ್ಪಗಳವರು ಅನ್ನುವಂಥದ್ದನ್ನು ನೀವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕಾಗಿರುವಂಥದ್ದು. ಮುರುಗೇಂದ್ರಪ್ಪಗಳು ಬಹಳ ದೊಡ್ಡ ಪ್ರವಚನದ ಯೋಗಿಗಳವರು. ಮುರುಗೇಂದ್ರ ಅಜ್ಜವರು ಬಸವ ಪುರಾಣವನ್ನು ಹೇಳ್ತಾರೆ ಅಂದರೆ ಅದು ಎಂಥ ಭಕ್ತಿ ಬಸವಣ್ಣನವರ ಬಗ್ಗೆ ಅಂದರೆ, ಅಪ್ಪವರು ದರೂರು ಅನ್ನುವಂಥ ಊರದಲ್ಲಿ ಬಸವ ಪುರಾಣ, ಹಳ್ಯಾಳದಲ್ಲಿ ಬಸವ ಪುರಾಣ. ಆ ಕಾಲದಲ್ಲಿ ಎಲ್ಲೆಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮಗಳು, ಯಾವುದೇ ಮಠದಲ್ಲಿ ದೊಡ್ಡ ಪ್ರವಚನಗಳು ನಡೀತಿದ್ವು ಅಂದರೆ ಅಲ್ಲೆಲ್ಲ ಅನೇಕ ಸ್ವಾಮಿಗಳ ಪಟ್ಟಾಭಿಷೇಕವನ್ನು ಮಾಡಿದಂಥ ಕೀರ್ತಿ, ಆ ಎಲ್ಲ ಮಠಗಳಲ್ಲಿ ಬಸವ ಪುರಾಣವನ್ನು ನಡೆಸಿದಂಥ ಕೀರ್ತಿ ಅದು ಮುರುಗೇಂದ್ರ ಅಪ್ಪಗಳಿಗೆ ಸಲ್ಲುವಂಥದ್ದು. ಅಂಥ ಪ್ರವಚನ ಅದು ಬಸವ ಪುರಾಣದ ಮೂಲಕವಾಗಿ ಹೆಸರು ಮಾಡಿದಂಥವರು. ಅಂಥ ಬಸವ ಪುರಾಣವನ್ನು ತಮ್ಮ ಉಸಿರಿರುವವರೆಗೂ ಹೇಳಿದಂಥ ಮಹಾಯೋಗಿಗಳು ನಡೆದಂಥ ಪುಣ್ಯಭೂಮಿ ಈ ಸಂಕದೊಳಗೆ ಬಸವ ಪುರಾಣ ನಡೆದಾಗ ನನಗನ್ನಿಸ್ತದೆ ಇದಿನ್ನೂ 2ನೇ ದಿವಸ, ಇನ್ನೂ ಮೊಗ್ಗದ ಗಿಡದಿಂದ ಈಗ ಎದ್ದು ಹೊರಗೆ ಬಂದದ್ದು ಮೊಗ್ಗದ 2ನೇ ದಿವಸ ಇನ್ನೂ ಸಣ್ಣ ಮೊಗ್ಗದ. ಇನ್ನು 3-4 ದಿವಸದೊಳಗೆ ಬಸವಣ್ಣನೆಂಬ ಈ ಮೊಗ್ಗು ಅರಳಿ ನಿಂತು ಅಂದ್ರೆ ಇಡೀ ಸಂಕದ ತುಂಬ ಬಸವ ಪುರಾಣದ ಅದ್ಭುತವಾದ ಸೌಗಂಧ ಅದು ಪಸರಿಸ್ತದೆ ಅನ್ನೋದನ್ನು ನೀವು ನೆನಪಿನಿಟ್ಟುಕೊಂಡಿರಬೇಕು. ಆ ಮೊಗ್ಗನ್ನು ಅರಳಿಸುವುದಕ್ಕಾಗಿ ಬಸವ ಪುರಾಣದ ಸೌಗಂಧವನ್ನು ಈ ನಾಡ ತುಂಬುವುದಕ್ಕಾಗಿ ಆಗಮಿಸಿದಂಥ ಅವರೂ ಪ್ರವಚನದ ಯೋಗಿಗಳೇ. ಅವ್ರನ್ನ ನಾವು ಒಪ್ಪಿಸ್ಬೇಕು ಅಂದರೆ ಬಹಳ ಪರಿಶ್ರಮದಿಂದ. ಕಾರಣ ಏನು ಅಂದರೆ ಅವ್ರದ್ದು ಮಠದ ಜಾತ್ರೆ ಅದ, ಅಷ್ಟೇ ಅಲ್ಲ ಅವರು ಅದ್ಭುತವಾಗಿರುವಂಥ ಮಠದ ನಿರ್ಮಾಣದ ಕಾರ್ಯ ನಡೆದದು. ಬಂದಂಥ ಭಿನ್ನ ಹಾಕಕ್ಕೆ ಹೋದಾಗ ನೀವೆಲ್ಲ ನೋಡಿರಬೇಕು ಎಷ್ಟು ಅದ್ಭುತವಾಗಿರುವಂಥ ಮಠ ಕಟ್ಟಾರಂದರೆ, ಮಠ ಕಟ್ಟುವುದು ಮಾತ್ರವಲ್ಲ, ಆ ಮಠಕ್ಕೆ ಹೋದ ಬಳಿಕ 40 ಎಕರೆ ವಿಶಾಲವಾಗಿರುವಂಥ ಪ್ರಾಂಗಣದೊಳಗೆ ಬಯಲಿನೊಳಗೆ ಇಂಟರ್ನ್ಯಾಷನಲ್ ಸ್ಕೂಲನ್ನು ಕಟ್ಟುವ ಮೂಲಕವಾಗಿ ಪ್ರವಚನದ ಮೂಲಕವಾಗಿಯೇ ಅದ್ಭುತವಾದ ಕ್ರಾಂತಿಯನ್ನು ಮಾಡಬಹುದು ಅನ್ನೋದಕ್ಕೆ ಮಣಕವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅದ್ಭುತವಾದ ಉದಾಹರಣೆಯಾಗಿದ್ದಾರೆ. ಮಾತಿನಲ್ಲೂ ಮುಂದದಾರ, ಕೆಲಸದಲ್ಲೂ ಮುಂದದಾರ. ಅಂಥ ಒಬ್ಬ ಯೋಗಿಗಳು ಪ್ರವಚನಕ್ಕೆ ಬಂದಾರ, ಅದೂ ಬಸವ ಪುರಾಣ ಹೇಳಕತ್ತಾರ. ನಮ್ಮ ಗುರುಗಳು ನಾಡಿನ ತುಂಬ ಹೇಳಿದಂಥ ಬಸವಣ್ಣನ ಚರಿತ್ರೆಯನ್ನು ಅವ್ರೂರೊಳಗೆ ಬಂದು ಹೇಳಕತ್ತಾರ ಅಂತಂದಾಗ ಅದನ್ನು ಕೇಳುವಂಥ ಭಾಗ್ಯ ನಿಮ್ಮದಾಗಿರ್ತದೆ. ಯಾರು ಅದನ್ನು ಕಳ್ಕೋಬಾರ್ದು. ಅಂತಹ ಬಸವ ಪುರಾಣ ಪವಿತ್ರವಾದ ಪುರಾಣ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ ಅಂದರೆ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸ್ತದೆ. ಆಧುನಿಕ ಕಾಲದಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ಇರುವಂಥ ಬಹಳ ದೊಡ್ಡ ರೋಗ ಯಾವುದು ಅಂದರೆ ಏಕಾಗ್ರವಾಗಿ ಇಲ್ಲದೇ ಇರುವಂಥ ಮನಸ್ಸು. ಎಲ್ಲರ ಮನಸ್ಸು ಚಂಚಲ. ಎಷ್ಟು ಚಂಚಲದ ಅಂತಂದರೆ ಕುಂತಲ್ಲಿ ಕೂಡಂಗಿಲ್ಲ, ನಿಂತಲ್ಲಿ ನೀಡಂಗಿಲ್ಲ, ಓದಬೇಕು ಅನ್ಸಂಗಿಲ್ಲ, ಬರಿಬೇಕು ಅನ್ಸಂಗಿಲ್ಲ, ಏನೇನು ಕೆಲಸ ಮಾಡಲಿಕ್ಕೆ ಮನಸ್ಸು ಆಗಲಾರ್ದಂಗೆ ಮನುಷ್ಯನನ್ನು ಆಳ್ತಾ ಇರುವಂಥದ್ದು ಯಾವುದು ಅಂದರೆ ಚಂಚಲವಾದಂಥ ಮನಸ್ಸು. ಅಂಥ ಚಂಚಲವಾದಂಥ ಮನಸ್ಸನ್ನು ನಿಶ್ಚಲಗೊಳಿಸುವಂಥ ಒಂದು ಅದ್ಭುತವಾದಂಥ ಯೋಗ ಅಂತಿದ್ರೆ ಅದು
ಪ್ರವಚನದ ಯೋಗ. ಇಲ್ಲಿ ಬಂದು ನೀವು ಕೂತ್ಕೊಂಡು ಮಾಡಬೇಕಾಗಿರುವಂಥದ್ದು ಒಂದೇ ಶಪಥ. ಏನು ಅಂದರೆ ಅಪ್ಪವ್ರು ಎಷ್ಟು ದೊಡ್ಡ ಮಾತು ಹೇಳಿದರು. ಗುಡ್ಡದೊಳಗೆ ಹೋಗಿ ಕೂತ್ಕೊಂಡು ತಪಸ್ಸು ಮಾಡಬೇಕು ಅಂತ ನೀವು ಹೋದ್ರೆ ಸುತ್ತಮುತ್ತಲು ಮಾತಾಡಬೇಕಂದ್ರೆ ಯಾರೂ ಇರುವುದಿಲ್ಲ. ಮಾತಾಡೋಕ್ಕೆ ಯಾರು ಇಲ್ಲದ ಜಾಗದೊಳಗೆ ಕೂತ್ಕೊಂಡು ನೀವು ತಪಸ್ಸು ಮಾಡೋದಕ್ಕಿಂತಲೂ ಸಾವಿರ ಸಾವಿರ ಜನರ ಮಧ್ಯದಲ್ಲಿ ಮೌನವಾಗಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತೀನಿ ಅಂತ ನೀವು ಮನೆಯಿಂದ ಬಂದು ಮೌನವಾಗಿ ಕುಳಿತುಕೊಂಡು ಬಸವಣ್ಣನ ದಿವ್ಯ ಚರಿತ್ರೆಯನ್ನು ನೀವು ಕೇಳಿಬಿಟ್ರಿ ಅಂದ್ರೆ ಇಲ್ಲಿಂದ 21 ದಿವಸಗಳಲ್ಲಿ ಇಡೀ ಸಂಘದಲ್ಲಿ ಮನೆಗೊಬ್ಬ ತಪಸ್ವಿ ಸಿಗುವಂಥ, ಮನೆಯಲ್ಲಿ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿ ಸಿಗುವಂಥ, ಮನೆಯೊಳಗಿರುವಂಥ ಎಲ್ಲ ದುಃಖ ದುಮ್ಮಾನಗಳು ದೂರಾಗಿ ಮನಸ್ಸುಗಳು ಶಾಂತಗೊಳಿಸುವಂಥ ಅದ್ಭುತವಾದಂಥ ಯೋಗ ಅದು ಯಾರೊಳಗದ ಅಂದರೆ ಈ ಪ್ರವಚನ ಯೋಗದೊಳಗದ ಬರುವಂಥ ಜನರ ಮನಸ್ಸು ಅದು ಬದಲಾಗ್ತದೆ. ನೆನಪಿರಲಿ, ನಮ್ಮ ಮನಸ್ಸನ್ನು ಪರಮಾತ್ಮನಿಗೆ ನಾವು ಅರ್ಪಿಸಬೇಕು. ಕೋಟಿ ರೂಪಾಯಿ ಕೊಟ್ಟರು ಪರಮಾತ್ಮ ಒಲೆಯಂಗಿಲ್ಲ. ನಿಮ್ಮ ಹತ್ರಕ್ಕೆ ಏನೇನು ಆಸ್ತಿ ಐತಿ ಎಲ್ಲ ತಂದು ಅವನು ಪಾದದೊಳಗಿಡ್ತೀನಿ ಅಂದ್ರೂ ಪರಮಾತ್ಮ ಒಲಿಯುವುದಿಲ್ಲ. ಯಾಕೆ ಒಲಿಯುವುದಿಲ್ಲ ಅಂದ್ರೆ ರೊಕ್ಕ ಅವ ಕೊಟ್ಟಿದ್ದು, ಬಂಗಾರ ಅವ ಕೊಟ್ಟಿದ್ದು, ಬೆಳ್ಳಿ ಅವ ಕೊಟ್ಟಿದ್ದು, ಭೂಮಿ ಇದು ಎಲ್ಲವೂ ಪರಮಾತ್ಮನದ್ದೇ ಆದ ಕಾರಣದಿಂದ ಭೌತಿಕವಾದ ಯಾವ ಸಂಪತ್ತಿಗೂ ಪರಮಾತ್ಮನ ಒಲುಮೆಯಾಗುವುದಿಲ್ಲ. ನಮ್ಮ ಮನಸ್ಸು ಅನ್ನುವಂಥ ಅದ್ಭುತವಾದಂಥ ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟಿವಿ ಅಂದರೆ ಅದಕ್ಕೆ ಮಾತ್ರ ಪರಮಾತ್ಮ ಒಲಿಯುವ ಕಾರಣದಿಂದಾಗಿ ಆ ಮನಸ್ಸನ್ನು ಪರಮಾತ್ಮನಿಗೆ ಸಮರ್ಪಿಸುವಂಥ ಒಂದು ಯೋಗ ಅಂದರೆ ಅದು ಈ ಪ್ರವಚನ. ಆ ಮನಸ್ಸು ಮನ ಅನ್ನುವಂಥ ಶಬ್ದನೇ ಹೇಳುತ್ತದೆ. ಆ ಮನದ ಹತ್ತಿರಕ್ಕೆ ಒಂದು ಗ ಅನ್ನುವಂಥ ಅಕ್ಷರ ಬರೆದ್ವಿ ಅಂದ್ರೆ ಮನದ ಮುಂದೆ ಗ ಬರೆದ್ವಿ ಅಂದ್ರೆ ಅದು ಏನಾಗ್ತೈತಿ? ಮನದ ಮುಂದೆ ಗ ಬರೆದ್ರೆ ಏನಾಗ್ತೈತಿ? ಗಮನ. ಗ ಬರೆದು ಮುಂದೆ ಮನ ಬರೆದ್ರೆ ಗಮನ. ಮನಸ್ಸಿನ ಲಕ್ಷಣ ಏನು ಅಂದರೆ ಯಾವಾಗಲೂ ಗಮಿಸುವಂಥದ್ದು, ಒಂದು ಕಡೆಗೆ ನಿಲ್ಲಂಗಿಲ್ಲ. ಎಷ್ಟು ಕೆಟ್ಟ ಇರ್ತೈತೆ ಮನಸ್ಸು ಅಂದ್ರೆ ನೀವು ಈಗೆಲ್ಲ ಇಲ್ಲಿ ಕೂತ್ಕೊಂಡಿರಿ, ಮಣಕ್ವಾಡದ ಅಜ್ಜವ್ರು ಹೇಳ್ಯಾರ ನಡು ಎದ್ದು ಹೋದ್ರಿ ಇನ್ನೇನು ಅಂದಗಿಂದಾರು ಅನ್ನೋ ಭಯಕ್ಕೆ ನೀವೆಲ್ಲ ಕೂತ್ಕೊಂಡಿರಿ. ನಿಮ್ಮ ಶರೀರ ಕುಂತದ, ನಿಮ್ಮ ಮನಸ್ಸು ಎಲ್ಲದ? ಈಗ ಎಲ್ಲರ ಮನಸ್ಸು ಪ್ರಸಾದ ಕಡಿಗರ ಇರ್ತದೆ, ಇಲ್ಲಾಂದ್ರೆ ಮನೆ ಕಡಿಗರೆ ಇರ್ತದೆ. ಇನ್ನು ಕೆಲವು ಮಂದಿ ಅದು ಎಷ್ಟು ಕೋಡಿ ಮನಸ್ಸು ಅಂದ್ರೆ ಊರೆಲ್ಲ ಸುತ್ತಾಡಿಸ್ಕೊಂಡು ಬಂದು ನಿಮ್ಮನ್ನ ಇಲ್ಲಿ ಕುಂದಿರಿಸಿ ತಾನು ಮನೆಗೆರ ಹೊಕ್ಕದ, ದಿಲ್ಲಿಗೆರ ಹೊಕ್ಕದ, ಅಮೇರಿಕಕ್ಕರ ಹೊಕ್ಕದ. ಇಲ್ಲಾಂದ್ರೆ ಮನ್ಯಾಗ ಏನು ನೀವು ಬರುವಾಗ ಟ್ರೆಜರಿ ಚಾವಿ ಹಾಕ್ಲಾರ್ದ ಮರ್ತು ಬಂದಿದ್ರಿ ಅಂದ್ರೆ ಕುಂತೀರಿ ಇಲ್ಲೇ ಮನಸ್ಸೆಲ್ಲ ಟ್ರೆಜರಿ ಸುತ್ತ ಹಾಕ್ತಿರ್ತದೆ. ನಮ್ಮನ್ನು ಇಲ್ಲಿ ಕುಂದ್ರಿಸಿ ಎಲ್ಲ ಕಡೆಗೆ ಅಡ್ಡಾಡಕ್ಕೆ ಹೊಕ್ಕೈತೆ ಅನ್ನೋ ಕಾರಣಕ್ಕನ ಅದಕ್ಕೆ ಗಮನ ಅಂತಾರೆ. ಎಲ್ಲ ಕಡೆಗೂ ತಿರುಗಾಡ್ತದೆ. ಹಂಗೂ ಹಿಂಗೂ ತಿರುಗಾಡುವಂಥ ಮನಸ್ಸಿನ ಮುಂದೆ ಮತ್ತೊಂದು ಅಕ್ಷರ ಸೇರಿಸ್ರಿ. ಯಾವುದು? ಶ ಅನ್ನುವಂಥ ಅಕ್ಷರ ಸೇರಿಸ್ರಿ. ಮನಕ್ಕೆ ಶ ಸೇರಿಸಿದ್ರೆ ಏನಾಗ್ತದ? ಶಮನ. ಮನಸ್ಸಿನೊಳಗೆ ಬೇಕಾದಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳು ತುಂಬಿಕೊಂಡಿರಲಿ. ಆ ಎಲ್ಲ ದುಷ್ಟ ದುರ್ಗುಣಗಳೇನು ಒಳಗೆ ತುಂಬಿಕೊಂಡವ ಅವುಗಳನ್ನೆಲ್ಲ ಶಮನ ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು ಗುರುಗಳ ಪಾದದಲ್ಲಿ ಅದನ್ನು ಅರ್ಪಣೆ ಮಾಡಬೇಕು. ಗಮನವಾಗುವಂಥ ಮನಸ್ಸನ್ನು ಶಮನ ಮಾಡಿಕೊಂಡು 1 ತಿಂಗಳದೊಳಗೆ ಮಹೇಶ್ವರ ದೇವರ ಪಟ್ಟಾಭಿಷೇಕ ಮುಗಿಯುವುದರೊಳಗಾಗಿನೇ ಬೇಕಾದಲ್ಲಿ ಗಮಿಸುವಂಥ ಮನಸ್ಸನ್ನು, ಅರಿಷಡ್ವರ್ಗಗಳಿಂದ ದಮಿತವಾಗಿರುವಂತಹ ಮನಸ್ಸನ್ನ ಸುಮನವನ್ನಾಗಿ ಮಾಡುವಂಥ ದಿವ್ಯ ಶಕ್ತಿ ಅದು ಪ್ರವಚನದಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನ ನೀವು ಯಾರು ಮರೆಯುವಂತಿಲ್ಲ. ಅಂತಹ ಪ್ರವಚನ ಶುದ್ಧವಾದ ಮನಸ್ಸನ್ನ ನೀವು ಮಾಡಿಕೊಳ್ಳಬೇಕಾಗಿತ್ತು ಅಂದರೆ ಪ್ರವಚನದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು. ಅದರಲ್ಲಿನೇ ಮಹೇಶ್ವರ ದೇವರದು ಬಹಳ ದೊಡ್ಡ ಸ್ವಭಾವ ಏನು ಅಂದರೆ ಸಾತ್ವಿಕವಾಗಿರುವಂಥ ಸ್ವಭಾವ. ಯಾರ ಮನಸ್ಸಿಗೂ ನೋವು ಮಾಡದೇ ಇರುವಂಥ ಅದ್ಭುತ ಸ್ವಭಾವದ ಸ್ವಾಮಿಗಳವರು. ಸುಮಾರು 10 ವರ್ಷಗಳಿಂದ ನಾನು ಅವರನ್ನು ನೋಡ್ತಾ ಇದ್ದೀನಿ. ಒಂದು ಮಾತನ್ನು ಹೆಚ್ಚಿಗೆ ಮಾತಾಡಿದವರಲ್ಲ, ಒಂದು ಮಾತು ಕಡಿಮೆ ಮಾತಾಡ್ತಾರೆ ಹೊರತು ಹೆಚ್ಚು ಮಾತಾಡಿ ಯಾರ ಮನಸ್ಸಿಗೂ ನೋವು ಮಾಡಬೇಕು ಅನ್ನುವಂಥ ಸ್ವಾಮಿಗಳಲ್ಲ. ಅಂಥ ಒಬ್ಬ ಯುವಕರು ಅಷ್ಟೇ ಅಲ್ಲದೆ ವಿದ್ಯಾವಂತ ಸ್ವಾಮಿಗಳವರು ಯಾರ ಮನಸ್ಸಿಗೂ ನೋವಾಗದಂತೆ ನಡೆದುಕೊಳ್ಳುವಂಥ ಅಪರೂಪದ ವಿಶ್ವ ಪ್ರೇಮವನ್ನುಳ್ಳಂಥ ಒಬ್ಬ ಮಹಾಸ್ವಾಮಿಗಳು ಸಂಘಕ್ಕೆ ಪ್ರಾಪ್ತವಾದದ್ದು ಬಹಳ ವಿಶೇಷವಾಗಿರುವಂಥದ್ದು. ಅದಕ್ಕೆ ನಮ್ಮ ಮಣಕ್ವಾಡದ ಅಜ್ಜವ್ರು ಹೇಳಿದಂಗೆ
17-18 ದಿವಸಗಳಲ್ಲಿ ಇಡೀ ಕರ್ನಾಟಕ ಮಹಾರಾಷ್ಟ್ರದ ಈ ಗಡಿ ಭಾಗದ ಎಲ್ಲ ಸ್ವಾಮಿಗಳು, ಅದರಲ್ಲಿನೇ ವಿಶೇಷವಾಗಿ ಮಠಾಧಿಪತಿಗಳು ಬಹಳಷ್ಟು ಲಕ್ಷ್ಯ ಕೊಟ್ಟು ಸಂಕದೊಳಗೆ ಹೆಂಗೆ ನಡೀತದೆ ಪ್ರವಚನಕ್ಕೆ ಬರುವಂಥ ಭಕ್ತರು ಎಷ್ಟು ದೊಡ್ಡವರದಾರ, ನಿತ್ಯ ಹೆಂಗೆ ದಾಸೋಹ ನಡೀತದೆ, ಹೆಂಗೆ ಅವರು ಅತಿಥಿ ಸತ್ಕಾರವನ್ನು ಮಾಡ್ತಾರೆ